ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೇನೆ ಹೀರೆಕಾಯಿ ಎಣ್ಗಾಯಿ. ಇದನ್ನ ಹೆಂಗೆ ಮಾಡೋದಂತ ನೋಡ್ಕೊಳೋಣ ಬರ್ರಿ. ಹೀರೆಕಾಯಿ ಇಲ್ಲೇ ನಾನು 1/4 kg ತೊಗೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ ಒಂದು 5ರಿಂದ 7 ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ. ನಾನಿಲ್ಲಿ 2 ತೊಗೊಂಡೇನೆ, ನೀವು ಜಾಸ್ತಿ ತೊಗೋಬೋದು. ಅರಿಶಿನ ಪುಡಿ, ಜೀರಿಗೆ, ಬೆಲ್ಲ, ಆಮೇಲೆ ಹುರಿದು ಬೇಳೆ ಮಾಡಿಟ್ಕೊಂಡಂಥ ಶೇಂಗಾ, ಆಮ್ಯಾಗ ಎಣ್ಣೆ. ನೀವು ಜಾಸ್ತಿ ಎಣ್ಣೆ ತೊಗೊತಿದ್ರೆ ತೊಗೋಬೋದು. ಆಮೇಲೆ ಗುರೆಳ್ ಪುಡಿ, ಅನಂತರ ಗರಂ ಮಸಾಲ, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ. ಇದನ್ನ 2 ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿಯನ್ನು ಹುರಿದು ಇಟ್ಕೋಬೇಕು. ಇಲ್ಲಿ ಒಂದು ಸಣ್ಣ ಗಾತ್ರದಷ್ಟು ಸಣ್ಣ ಈರುಳ್ಳಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ಅವನ್ನೆಲ್ಲ ಮಿಕ್ಸರ್ ಮಾಡಿ ತೊಗೊಳೋಣ. ಹೀರೆಕಾಯಿ ಅಷ್ಟು ಬಿಟ್ಟು ಎಲ್ಲ ಮಿಕ್ಸರ್ ಮಾಡಿ ತೊಗೊಂಡಿದ್ದೀನಿ ನಾನೀಗ. ಇದಕ್ಕೆ ರುಬ್ಕೊಳಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ರುಬ್ಕೋಬೇಕು. ಎಣ್ಣೆ ಈರುಳ್ಳಿ ಮಾತ್ರ ಬಿಟ್ಟು ಉಳ್ಕಿದ್ದೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಇದ್ದಾವಲ್ಲ ಅವನ್ನೆಲ್ಲ ಹಾಕಿ ರುಬ್ಕೋಬೇಕು. ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತೆಕ್ಕೋಬೇಕು. ನಂತರ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿನ ಸೇರಿಸ್ಕೊಂಡಾಗುತ್ತೇನೆ. ಯಾಕಂದ್ರೆ ಇದು ಸ್ವಲ್ಪ ಹಸಿ ವಾಸನೆ ಇರ್ತೈತಲ್ಲ, ನಮ್ಗೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಐತಿ. ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿದರೆ ನಾವು ಮಾಡೋವಂಥ ರೆಸಿಪಿಗಳು ಫಸ್ಟ್ ನಿಮ್ಗೆ ಬರ್ತಾವೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗಿನ್ನೂ ಇನ್ಸ್ಪಿರೇಷನ್ ಆಗುತ್ತೆ ಅಡುಗೆಗಳನ್ನು ಹೆಚ್ಚಿಗೆ ತೋರ್ಸೋಕೆ. ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಗೇನಾರ ಸ್ವಲ್ಪರ ಹೆಲ್ಪ್ ಆಗೈತಿ ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಬೇಕಾದಷ್ಟು ರೆಸಿಪಿಗಳು ಮಾಡೋವು ಅದಾವು. ಬರ್ರಿ, ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಹೋಗೋಣ. ನೋಡ್ರಿ, ಈಗ ಇದು ಟ್ರಾನ್ಸ್ಪರೆಂಟ್ ಆಗೈತಿ. ಇದನ್ನ ನಾವು ಮೊದಲು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು. ಅದು ಪೇಸ್ಟಿಗೆ ಇದನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ನಾವು, ಯಾಕಂದ್ರೆ ಎಲ್ಲ ಹಾಕ್ಕೊಂಡು ಇದನ್ನ ರುಬ್ಕೊಂಡಿರ್ತೇವೆ. ಇದನ್ನ ಒಂದೊಂದಾಗಿ ಚಲೋತ್ನಂಗೆ ಕಲಿಸ್ಕೊಂಡು ಮತ್ತೇನು ನೀವು ಇದಕ್ಕೆ ಎಣ್ಣೆ ಹಾಕ್ಕೊಳೋದೇನು ಬೇಡ. ಮತ್ತು ಇದನ್ನ ಹೀರೆಕಾಯಿನ ಕಟ್ ಮಾಡ್ಕೋಬೇಕು. ನಾವು ಹೆಂಗೆ ಬದ್ನೆಕಾಯಿ ಎಣ್ಗಾಯಿ ಮಾಡೋ ಮುಂದೆ ಕಟ್ ಮಾಡ್ಕೊತೇವಲ್ಲ ಆ ಥರನ ಕೆಳಗೆ ಸಣ್ಣ ಭಾಗ ಬಿಟ್ಟು ಮೇಲಿಂದ ದೊಡ್ಡ ಭಾಗ ಏನಿರ್ತೈತಲ್ಲ ಅಗಲಂದು ಅದನ್ನ ಕಟ್ ಮಾಡ್ಕೋಬೇಕು. ನೋಡ್ರಿ, ನಾನೀಗ ವಿಡಿಯೋದೊಳಗೆ ತೋರ್ಸಾಕತ್ತೀನಿ ಹೆಂಗೆ ಕಟ್ ಮಾಡ್ಕೋಬೇಕು ಅಂತ ಹೇಳಿ. ಆ ಥರನ ಕಟ್ ಮಾಡ್ಕೋರಿ. ಅಂದ್ರೆ ಸ್ವಲ್ಪ ಕೆಳಗೆ ಬಿಡಬೇಕು, ಯಾಕಂದ್ರೆ ತುಂಬಿದ್ದು ಸ್ಟಫಿಂಗ್ ಎಲ್ಲ ಹಿಡಿಬೇಕಲ್ಲ, ಅದ್ರ ಸಂಬಂಧ ಸ್ವಲ್ಪ ಕೆಳಗೆ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ನಾನು ಅದನ್ನ ತುಂಬ್ಕೊಳಕತ್ತೇನೆ. ತುಂಬ್ಕೊಂಡು ನೋಡ್ರಿ, ನಂದು ಆಗಲೇ ಒಂದು ಪಿಚ್ಚೆ ಬಿಡ್ತು. ಸ್ವಲ್ಪ ನಿಧಾನಕ್ಕೆ ತುಂಬ್ಕೋರಿ, ಇಲ್ಲ ಅಂತಂದ್ರೆ ಅವು ಕಟ್ಟಾಗಿಬಿಡ್ತಾವೆ. ಆವಾಗ ಎಣ್ಗಾಯಿ ಅಂತ ಅನಿಸೋದಿಲ್ಲ. ಹೀಗಾಗಿ ನೋಡ್ರಿ, ನಾನಿಲ್ಲಿ ಹೆಂಗೆ ವಿಡಿಯೋದೊಳಗೆ ತೋರ್ಸಾಕತ್ತೇನಲ್ಲ ಆ ಥರನ ನಿಧಾನಕ್ಕೆ ತುಂಬ್ಕೋರಿ. ಸ್ವಲ್ಪ ಒಳಗೆ ಕೈ ಹಾಕಿ ತುಂಬ್ರಿ, ಯಾಕಂದ್ರೆ ಪೂರ ಕೆಳಗೆ ಮಸಾಲೆ ಇಳಿದ್ರೆ ತಿನ್ನೋಕೆ ರುಚಿ ಅನ್ನಿಸ್ತೈತಿ. ಇಲ್ಲ ಅಂತಂದ್ರೆ ಅದು ಸಪ್ ಅನ್ನಿಸ್ತೈತಿ. ಹೀಗಾಗಿ ಒಂದು ಕಡೆ ಅಗಲ ಮಾಡ್ಕೊಂಡು ಒಮ್ಮೆ ಇನ್ನೊಂದು ಕಡೆ ಅಗಲ ಮಾಡಿಕೊಂಡು ಇನ್ನೊಂದು ಸಲ ತುಂಬ್ಕೋಬೇಕು. ಈಗ ನಾನು ಒಂದೊಂದಾಗಿ ತುಂಬ್ಕೊಳಕತ್ತೀನಿ. ಇದು ಹೀರೆಕಾಯಿ ಆರೋಗ್ಯಕ್ಕೂ ಚಲೋ ಇರ್ತೈತಿ. ಇದು ನಮ್ಮ ಕಡೆ ಎಲ್ಲ ಭಾಳ ಚಲೋತ್ನಂಗೆ ಹೀರೆಕಾಯಿ ಜವಾರಿ ಸಿಗ್ತಾವೆ. ಹೀಗಾಗಿ ನಾವು ಹಗಲೆಲ್ಲ ಮಾಡ್ಬೋದು.
ಈಗ ನೋಡ್ರಿ ನಾನು ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡೇನಿ. ಇದನ್ನ ಉಳ್ಕಿದ್ದು ಗ್ರೇವಿ ಉಳಿತ ಅಂಥೇಳಿ ಟೆನ್ಷನ್ ಆಗೋದೇನು ಬೇಕಾಗಿಲ್ಲ. ಅದನ್ನ ಎಲ್ಲ ಹಾಕ್ಕೊಂಡು ಮತ್ತು ಬಾಳ್ಗೆ ಇಟ್ಟಿರ್ತೇವಲ್ಲ ಅದಕ್ಕೆ ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಚೆಂದಾಗಿ ಅದನ್ನ ಹೊಂದಿಸ್ಕೋಬೇಕು. ಯಾಕಂದರೆ ನೀಟಾಗಿ ಬೇಯಬೇಕಲ್ಲ, ಅದಕ್ಕಾಗಿ ಅವನ್ನ ಬಾಳ್ಗೆ ಒಳಗೆ ಹಾಕಿ, ಇದು ಬಾಳ್ಗೆಯಾರ ತಗೋರಿ, ಇಲ್ಲ ಅಂದ್ರೆ ಕುಕ್ಕರ್ನಾಗಾರ ಹಾಕಿ ನೀವು ಬೇಯಿಸ್ಕೋಬೋದು. ಆದರೆ ಭಾಳ ಬೆಂದ್ರೆ ಚಲೋ ಅನ್ಸಂಗಿಲ್ಲ, ಎಲ್ಲ ಒಂಥರ ರಾಡಿ 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 ಅನ್ನಿಸ್ತೈತಿ. ಹೀಗಾಗಿ ಅವನ್ನ ನಾನು ನೋಡ್ರಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳಕತ್ತೀನಿ. ಯಾವುದು ದಪ್ಪಕ್ಕಿರ್ತೈತಲ್ಲ ಹೀರೆಕಾಯಿ ಅದನ್ನು ನಡುವು ಮಾಡ್ಕೊರಿ, ಯಾವುದು ಸಣ್ಣಕ್ಕಿರ್ತೈತಲ್ಲ ಅದನ್ನ ಸ್ವಲ್ಪ ತುದಿಗೆ ಇಟ್ಕೊರಿ, ಅಂದರೆ ಏನಾಗಲ್ಲ. ಆಮ್ಯಾಗ ಅದು ಸ್ವಲ್ಪ ಗ್ರೇವಿ ಇರ್ತೈತಲ್ಲ ಅದಕ್ಕೆ ನೀರು ಹಾಕಿ ತಾಟೊಳಗೆಲ್ಲ ನಾ ಕಲಿಸ್ಕೊಂಡು ನೀರನ್ನು ಹಾಕಿ ಇಲ್ಲೇ ಬೇಯಿಸ್ಕೊಳಕ್ಕೆ ಇಟ್ಕೊಂಡೇನಿ. ನಂತರ ಎಲ್ಲ ನೀಟಾಗಿ ಅದನ್ನ ದೊಡ್ಡದು ಸಣ್ಣದು ಎಲ್ಲ ನೀಟಾಗಿ ನೀರು ಹಾಕ್ಕೊಂಡ್ಮ್ಯಾಗ ಎಲ್ಲ ಕಲಸಿ ರೆಡಿ ಮಾಡ್ಕೊರಿ. ಆಮೇಲೆ ಒಂದು ತಾಟಿಟ್ಟು ಅದನ್ನ ಬೇಯಾಕ್ಬಿಟ್ರಿ. ಇದು ಒಂದು 5 ಮಿನಿಟ್ಸ್ ಆದಮೇಲೆ ತೆಗೆದು ನೋಡ್ಬೇಕಾಕೈತೆ. ನಾವು ನೋಡಿದ ಮ್ಯಾಗ ಇದು ಸ್ವಲ್ಪ ಕೆಳಗೆ ಮೇಲೆ ಮಾಡಬೇಕು, ಇಲ್ಲ ಅಂತಂದ್ರೆ ಅದು ತಳ ಹಿಡ್ಕೊಂಡ್ಬಿಡ್ತೈತಿ. ಹೀಗಾಗಿ ನಾನು ಇದನ್ನ ತಳಗ ಮೇಲೆ ಮಾಡಾಕತ್ತೇನೆ. ಅದು ಇನ್ನೂ ಕುದಿಬೇಕು. ಇದು ಸ್ವಲ್ಪ ಟೈಮ್ ಭಾಳ ತೊಗೊತೈತಿ, ದಪ್ಪ ಇರ್ತೈತಲ್ಲ, ಹೀಗಾಗಿ ಇದು ಸ್ವಲ್ಪ ಟೈಮ್ ತೊಗೊತೈತಿ. ಅದಕ್ಕೆ ನಾನು ನೋಡಿ ಮತ್ತೆ ಇದನ್ನ ಮುಚ್ಚಾಕತ್ತೇನೆ. ಮತ್ತು ತೆಗೆದು ಒಂದು 5 ನಿಮಿಷ ಆದ್ಮ್ಯಾಗ ಮತ್ತು ನೋಡಿ ಮತ್ತು ಕೈ ಆಡಿಸ್ಬೇಕು. ಕೈ ಆಡಿಸಿ ಮತ್ತು ಮುಚ್ಚಬೇಕು ಪ್ಲೇಟ್. ನೋಡೋಣ ಈಗ ಹೆಂಗಾಗೈತಿ ಅಂಥೇಳಿ. ನೋಡ್ರಿ, ನಿಮ್ಗೇನಾರ ಉಪ್ಪು ಖಾರ ಅದು ಕಡಿಮೆ ಆಗಿತ್ತಪ್ಪ ಅಂಥೇಳಿ ಅಂತಂದ್ರೆ ಈ ಟೈಮ್ನಾಗ ಒಂಚೂರು ಬೇಕಿದ್ರೆ ಹಸಿ ಖಾರ ಸೇರಿಸ್ಕೋಬೋದು, ಇಲ್ಲ ಬೇಡ ಅಂಥೇಳಿ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲ ನಾನು ಉಪ್ಪು ಕಡಿಮೆ ಆಗೈತಿ, ಹೀಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳತ್ತೀನಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ, ಹಂಗೇನಾರು ಕಡಿಮೆ ಅನಿಸಿದ್ರೆ ಹಾಕ್ಕೊರಿ. ನಾನಿಲ್ಲಿ ಉಪ್ಪು ಕಡಿಮೆ ಆಗೈತಿ, ಹೀಗಾಗಿ ಉಪ್ಪು ಹಾಕ್ಕೊಳಕತ್ತೀನಿ. ಸ್ವಲ್ಪ ನಮ್ಮ ಮನ್ಯಾಗೆಲ್ಲ ಸ್ವಲ್ಪ ಖಾರ ಕಡಿಮೆ ತಿಂತೇವೆ, ಹೀಗಾಗಿ ನಾನು 2 ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. ಆಮೇಲೆ ಮತ್ತೆ ಹಾಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿದು ಬಿಡ್ತೈತೆ ಅದು. ನೋಡ್ರಿ, ಈಗ ನಾನು ಮತ್ತೆ ಕೈ ಆಡಿಸ್ತಾನೆ ಅದೇನಿ. ಆಮೇಲೆ ಇದು ನೋಡ್ಕೋಬೇಕು. ಹಿಂಗೆ ಬದ್ನಿಕಾಯಿ ಎಷ್ಟು ರುಚಿ ಕೊಡ್ತೈತಲ್ಲ ಅದರಷ್ಟು ರುಚಿ ಕೊಡೋದು ಹೀರೆಕಾಯಿ ಎಣ್ಗಾಯಿ. ಬದ್ನಿಕಾಯಿ ಎಣ್ಗಾಯಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಹೀರೆಕಾಯಿ ಎಣ್ಗಾಯಿನೂ ಮಾಡ್ತೇವೆ, ಅದು ಅಷ್ಟೇ ರುಚಿ ಕೊಡ್ತೈತಿ. ಇನ್ನು ಬದ್ನಿಕಾಯಿ ಒಳಗಾದ್ರೆ ಬೀಜ ಇರ್ತೈತಿ, ಬೀಜ ಅದು ಇರುತ್ತೆ. ಅದು ಬೀಜ ಇದ್ರೆ ಬದ್ನಿಕಾಯಿ ಎಣ್ಗಾಯಿ ಅಷ್ಟು ಟೇಸ್ಟ್ ಆಗಂಗಿಲ್ಲ, ಎಳೆವಿರಬೇಕು. ಇದು ಅಷ್ಟೇ, ಹೀರೆಕಾಯಿ ಎಳೆದಿದ್ರೆ ಇನ್ನೂ ಚಲೋ ಆಕ್ಕೈತಿ. ಒಂದು 5 ನಿಮಿಷ ಬಿಟ್ಟು ಮತ್ತು ಕೈ ಆಡ್ಸಕತ್ತೇನೆ. ನೋಡ್ರಿ, ಅದು ಒಂದು ಚಮಚ ಸ್ಪೂನ್ನಾಗ ತೆಗ್ದು ನೋಡ್ರಿ, ಅದು ಬೆಂದೈತೆ ಇಲ್ಲ ಅಂತ ನಿಮಗೆ ಗೊತ್ತಾಕೈತಿ. ನಾನು ನೋಡಾಕತ್ತೇನೆ ಈಗ, ಅದು ಇನ್ನೂ ಬೆಂದಿಲ್ಲ, ಇನ್ನೂ ಬೇಯಬೇಕು. ಹೀಗಾಗಿ ಕಡಿಕೆ ಬಾಳ್ಗಿಗಾರ ಹಿಂಗೆ ಕಟ್ ಮಾಡ್ಕೊಂಡು ನೋಡ್ರಿ, ಇಲ್ಲ ಅಂಥೇಳಿ ಅಂತಂದ್ರೆ ಒಂದು ಬೇರೆದು ಸ್ಪೂನ್ ಇರ್ತೈತಲ್ಲ ಅದನ್ನಾದರೂ ನೀವು ಅದರೊಳಗೆ ಕಟ್ ಮಾಡಿಕೊಂಡು ನೋಡ್ಕೋಬೋದು. ಇಲ್ಲದು ಇನ್ನೂ ಬೆಂದಿಲ್ಲ, ಹೀಗಾಗಿ ನಾನು ನೋಡಾಕತ್ತೀನಿ. ಅದು ಭಾಳ ಬಿಸಿ ಇತ್ತು, ಹೀಗಾಗಿ ಮತ್ತು ಒಂದು ಸ್ಪೂನ್ ತೊಗೊಂಡು ಅದರಿಂತ ನೋಡಾಕತ್ತೀನಿ. ನೋಡ್ರಿ, ಈ ಸಲ ಅದು ಹಿಂಗೆ ಸ್ಪೂನ್ ಒಳಗೆ ತೊಗೊಂಡು ಕಟ್ ಮಾಡಿದ್ರೆ ಕಟ್ ಆಗಬೇಕು. ಹಂಗೆ ಅಂದ್ರೆ ಅದು ಬೆಂದೈತಿ ಅಂಥೇಳಿ ಅರ್ಥ. ಅದು ಹಿಂಗೆ ಮತ್ತೆ ಇನ್ನೊಂದ್ಸಲ ಕೈ ಆಡಿಸಿ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡ್ರಿ. ಈಗ ಗ್ಯಾಸ್ ಆಫ್ ಮಾಡಿ ಅದನ್ನ ಒಂದು ಬೌಲ್ನೊಳಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ. ನೋಡ್ರಿ, ಎಷ್ಟು ಚೆಂದಾಗೈತಿ. ಸ್ನೇಹಿತರೆ, ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.